ಆತ್ಮೀಯ ಕೇಳುಗರಿಗೆ ನಮಸ್ಕಾರ. ಇದು 90.8 ಕಂಪನಾಂಕದಲ್ಲಿ ಮೂಡಿಬರುತ್ತಿರುವ ಮೈಸೂರು ಜಿಲ್ಲೆಯ ಮೊಟ್ಟಮೊದಲ ಹಾಗೂ ಸರಗೂರಿನಿಂದ ಪ್ರಸಾರವಾಗುತ್ತಿರುವ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ. ನಾನು ನಿಮ್ಮ ಬಾನುಲಿ ಗೆಳೆಯ ಯತೀಶ್. ನೀವು ಕೇಳ್ತಾ ಇದ್ದೀರಾ ಜನಧ್ವನಿ ರೇಡಿಯೋ. ಕೇಳುಗರೆ, ಇಂದಿನ ನಮ್ಮೂರ ವೈಭವ ಕಾರ್ಯಕ್ರಮದಲ್ಲಿ ಪ್ರಸ್ತುತ ತಾಲೂಕಿನ ದೇವಾಲಯಗಳ ಸ್ಥಿತಿಗತಿ, ಅವುಗಳ ಇತಿಹಾಸ, ಜಾತ್ರೆ ಮತ್ತು ಹಬ್ಬಗಳ ಆಚರಣೆ, ಸಂಸ್ಕೃತಿ ಸಂಪ್ರದಾಯಗಳ ಕುರಿತು ತಿಳಿದುಕೊಳ್ಳುವ ನಮ್ಮೂರ ವೈಭವ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸಹ ಆತ್ಮೀಯವಾದ ಸ್ವಾಗತ. ನಾವು ಇಂದು ಮೈಸೂರು ಜಿಲ್ಲೆಯ ಸರಗೂರಿನಲ್ಲಿ ನಡೆಯುವ ವಿಶೇಷ ಮತ್ತು ಸಾಂಪ್ರದಾಯಿಕವಾದ ಶ್ರೀ ಚಿಕ್ಕದೇವಮ್ಮನವರ ಹಬ್ಬದ ಕುರಿತು ತಿಳಿದುಕೊಳ್ಳಲಿದ್ದೇವೆ. ಶತಮಾನಗಳ ಇತಿಹಾಸವಿರುವ ಈ ಹಬ್ಬದ ವಿಶೇಷತೆಗಳ ಬಗ್ಗೆ ತಿಳಿಸಿಕೊಡಲು ಇಂದು ನಮ್ಮೊಂದಿಗಿದ್ದಾರೆ ಸರಗೂರು ನಾಯಕ ಸಮಾಜದ ಯಜಮಾನರಾಗಿರುವ ಶ್ರೀಯುತ ನವೀನ್ ಕುಮಾರ್ ರವರು ಮತ್ತು ಬಿ ಶಿವಣ್ಣರವರು. ಬನ್ನಿ, ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸಿ ಈ ಸಾಂಪ್ರದಾಯಿಕ ಹಬ್ಬದ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ತಿಳಿಯೋಣ. ಸರ್, ಮೊದಲನೇದಾಗಿ ನಮ್ಮೂರ ವೈಭವ ಕಾರ್ಯಕ್ರಮಕ್ಕೆ ತಮಗೆ ಆತ್ಮೀಯವಾದ ಸ್ವಾಗತ ಸರ್. ನಮಸ್ಕಾರ. ಸರ್, ಮೊದಲನೇದಾಗಿ ತಮ್ಮ ಬಗ್ಗೆ ಒಂದು ಕಿರು ಪರಿಚಯವನ್ನು ನಮ್ಮ ಕೇಳುಗರಿಗೆ ಮಾಡಿಕೊಡೋದಾದ್ರೆ. ನನ್ನ ಹೆಸರು ನವೀನ್ ಕುಮಾರ್ ಅಂತ ಹೇಳಿ. ನಾನು ಮೂಲತಃ ಸರಗೂರು ನಿವಾಸಿ, ನಾಯಕ ಸಮಾಜದ ಯಜಮಾನರಾಗಿ ಈಗ ಪ್ರಸ್ತುತವಾಗಿ ಜವಾಬ್ದಾರಿಯನ್ನು ನಿರ್ವಹಿಸ್ತಾ ಇದ್ದೀವಿ. ಹಾಗೆಯೇ ನಮ್ಮ ಪಕ್ಕದಲ್ಲಿರೋಂಥವ್ರು ಬಿ ಶಿವಣ್ಣನವರು, ಅವರು ನಿವೃತ್ತ KBI ಉದ್ಯೋಗಿ. ಅವರು ಈಗ ಪ್ರಸ್ತುತ ದೊಡ್ಡ ಯಜಮಾನರಾಗಿ ಪ್ರಸ್ತುತವಾಗಿ ಜವಾಬ್ದಾರಿ ಹೊತ್ತು ನಾಯಕ ಸಮಾಜವನ್ನು ಮುನ್ನಡೆಸಿಕೊಂಡು ಹೋಗ್ತಾ ಇದ್ದೀವಿ. ಸರ್, ಈ ಒಂದು ಪುರಾತನವಾದಂತಹ ಹಬ್ಬದ ಸಂಪೂರ್ಣ ಇತಿಹಾಸವನ್ನು ನಮ್ಮ ಜೊತೆ ಹಂಚ್ಕೊಳ್ಳೋದಾದ್ರೆ, ಈ ಹಬ್ಬ ಇಷ್ಟು ಪ್ರಸಿದ್ಧಿಯಾಗಲು ಇರುವ ಐತಿಹಾಸಿಕ ಹಿನ್ನೆಲೆ ಏನು, ಜೊತೆಗೆ ಈ ಹಬ್ಬವನ್ನು ಮೊದಲಿಗೆ ಶುರು ಮಾಡಿದವರಾರು, ಅದರ ಒಂದು ಹಿನ್ನೆಲೆಯನ್ನು ನಮ್ಮ ಜೊತೆ ಹಂಚ್ಕೊಳ್ಳೋದಾದ್ರೆ. ಯಾಕಂದರೆ ಇದು ಶ್ರೀ ಚಿಕ್ಕದೇವಮ್ಮನವರು ಇಡೀ ತಾಲೂಕಿನ ಒಂದು ಅಧಿದೇವತೆ. ಅಧಿದೇವತೆಯಾಗಿ ಇಡೀ ತಾಲೂಕೆ ನಾವು ಸ್ವೀಕರಿಸಿದ್ವಿ. ಅದರಲ್ಲೂ ಕೂಡ ತಮ್ಮದೇ ಹಳ್ಳಿಗಳಲ್ಲಿ ಪ್ರತಿಯೊಂದು ಹಳ್ಳಿಗಳು ಶ್ರೀ ಚಿಕ್ಕದೇವಮ್ಮನವರ ಹಬ್ಬವನ್ನು ಪ್ರತಿಯೊಂದು ಹಳ್ಳಿಯರು ತಮ್ಮದೇ ಆದ ನಾಯಕ ಸಮಾಜದವರು ಆಚರಿಸ್ಕೊಂಡು ಬರ್ತಾ ಇದೆ. ಅದರಲ್ಲಿ ನಮ್ಮ ಸರಗೂರಿನಲ್ಲೂ ಕೂಡ ಇದು 49ನೇ ವರ್ಷದ ಆಚರಣೆ. ಅಂದ್ರೆ ನಮ್ಮ ಪೂರ್ವಜರು ಇದನ್ನ ಸಾಂಪ್ರದಾಯಿಕವಾಗಿ ಹಬ್ಬವನ್ನು ಆಚರಿಸ್ಕೊಂಡು ಬರ್ತಾ ಇದ್ದಾರೆ. ಅದೇ ರೀತಿ ಇನ್ನು ಇವತ್ತಿನ ತಕ್ಕ ಮಟ್ಟಿಗೆ ಹಳೆಯ ಪದ್ಧತಿಯಂತೆ, ಹಳೆ ಸಂಪ್ರದಾಯ ಅಂತ ಇವತ್ತು ಕೂಡ ನಿರಂತರವಾಗಿ ನಡ್ಕೊಂಡು ಬರ್ತಾ ಇದೆ. ಅಂದ್ರೆ ಪ್ರಸ್ತುತ ಇದು 49ನೇ ವರ್ಷದ ವಾರ್ಷಿಕೋತ್ಸವವಾಗಿ, ವರ್ಧಂತಿ ವಾರ್ಷಿಕೋತ್ಸವವಾಗಿ ನಡೀತಾ ಇರೋಂಥ ವಿಶೇಷ. ಅದೇ 49 ವರ್ಷಗಳು ಕೂಡ ನಮ್ಮ ಪೂರ್ವಜರು ಹಬ್ಬವನ್ನು ಆಚರಿಸ್ಕೊಂಡು ಬರ್ತಿದ್ರು ಕೂಡ ಬಹಳ ವಿಜೃಂಭಣೆಯಿಂದ ಒಂದು ಹಬ್ಬದ ತಯಾರಿಯನ್ನು ನಡೆಸ್ಕೊಂಡು ಹಬ್ಬವನ್ನು ಆಚರಿಸ್ತಾ ಇದ್ದೇವೆ. ಇನ್ನೂ ಹೇಳ್ಬೇಕು ಅಂತಂದ್ರೆ ಸರಗೂರಿನಲ್ಲಿ ಇನ್ನೊಂದು ವಿಶೇಷತೆ ಇದೆ. ಇಲ್ಲಿ ನಮ್ಮ ಸಪ್ತ ಮಾತೃಕೆಗಳು ಅಂತ ಹೇಳ್ತೇವೆ. ಹೌದು, ಸಪ್ತ ಮಾತೃಕೆಗಳು ಅಂತ ಹೇಳ್ತಾದಾಗ ನಮ್ಮ ಸರಗೂರಿನಲ್ಲಿ ಸಪ್ತ ಮಾತೃಕೆಗಳಲ್ಲಿ ಕನಿಷ್ಠ ಒಂದು 6 ದೇವಸ್ಥಾನಗಳಲ್ಲೂ ಇದೆ. ಒಂದು ವಿಶೇಷತೆ ನಿಜವಲ್ಲ, ಅದೊಂದು ನಮ್ಮ ಸರಗೂರು ಜನತೆಗೆ ಅದೊಂದು ಹೆಮ್ಮೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಸಪ್ತರ್ಷಿ ಚಾಮುಂಡೇಶ್ವರದ ದೇವಸ್ಥಾನ ಒಂದಿಲ್ಲ. ಮಾರಮ್ಮನ ದೇವಸ್ಥಾನ ಇರ್ಬೋದು, ಕಾಳಮ್ಮನ ದೇವಸ್ಥಾನ ಇರ್ಬೋದು, ಚೌಡೇಶ್ವರಿ ದೇವಸ್ಥಾನ ಇರ್ಬೋದು, ಅಂತರ್ಘಟ್ಟಮ್ಮ ಇರ್ಬೋದು, ಮಾಸ್ತಮ್ಮ ಇರ್ಬೋದು, ಮತ್ತೆ ಚಿಕ್ಕದೇವಮ್ಮ, 6 ದೇವಸ್ಥಾನಗಳಿಗೂ ತಮ್ಮದೇ ಆದ ಒಂದೊಂದು ದೇವಸ್ಥಾನಗಳನ್ನು ಕಟ್ಟಿ ನಾವು ಎಲ್ಲವನ್ನು ಆಚರಿಸ್ಕೊಂಡು ಬರ್ತಾ ಇದೀವಿ. ಅದರಲ್ಲಿ ನಮ್ಮ ನಾಯಕ ಸಮಾಜದವರು ಚಿಕ್ಕದೇವಮ್ಮನ ಹಬ್ಬವನ್ನು ಆಚರಿಸ್ತಾರೆ. ಆದ್ರೆ ಶ್ರೀ ತೊಗಡವೀರ ಕ್ಷತ್ರಿಯ ಸಮಾಜದವರು ಚೌಡೇಶ್ವರಿ ಹಬ್ಬವನ್ನ ಮೇ ತಿಂಗಳಲ್ಲಿ ಅದನ್ನು ಆಚರಿಸ್ಕೊಂಡು ಬರ್ತಾ ಇದ್ದಾರೆ. ಕಾಳಮ್ಮ, ಮಹಾಕಾಳಮ್ಮನವರು ವಿಶ್ವಕರ್ಮ ಸಮಾಜದವರು ಆಚರಿಸ್ಕೊಂಡು ಬರ್ತಾ ಇದ್ದಾರೆ. ಈ ಮಾರಮ್ಮ, ಮಾಸ್ತಮ್ಮ 2 ಹಬ್ಬಗಳನ್ನು ಕೂಡ ನಾವು 18 ಕೋಮ್ ಇದೆ ನಮ್ಮ ಸರಗೂರಿನಲ್ಲಿ. 18 ಕೋಮುಗಳಂದ್ರೆ ಎಲ್ಲ ಸಮಾಜದ ಮುಖಂಡರುಗಳೇ ಮಾರಮ್ಮನ ದೇವಸ್ಥಾನ ಮತ್ತೆ ಮಾಸ್ತಮ್ಮನ ದೇವಸ್ಥಾನ. ಅಂದ್ರೆ ಮಾಸ್ತಮ್ಮಂದು ಇದೇ ತಿಂಗಳ 30ನೇ ತಾರೀಕು ಶುಕ್ರವಾರವನ್ನು ನಡೀತದೆ. ಅದು ಕೊಂಡ ಉತ್ಸವ ಆಗುತ್ತೆ. ಅದನ್ನೆಲ್ಲ 18 ಕೋಮಗಳು. ಆದ್ರೆ ಈ ಕಾಳಮ್ಮ, ಚೌಡೇಶ್ವರಿ ಮತ್ತೆ ಅಂತರ್ಘಟ್ಟಮ್ಮ, ಚಿಕ್ಕದೇವಮ್ಮ ಅದು ಒಂದೊಂದು ಸಮುದಾಯಕ್ಕೆ ಸೀಮಿತವಾಗಿ ಆ ಹಬ್ಬವನ್ನು ಆಚರಿಸ್ತಾರೆ. ಅಂತರ್ಘಟ್ಟಮ್ಮನವ್ರ ಉಪ್ಪಾರ ಸಮಾಜದವರು ಆಚರಿಸ್ಕೊಂಡು ಬರ್ತಾ ಇದ್ದಾರೆ. ಅದ್ರಲ್ಲಿ ನಾವು ನಮ್ಮ ಸಮಾಜಕ್ಕೆ ಸೀಮಿತವಾಗಿರೋದು ಶ್ರೀ ಚಿಕ್ಕದೇವಮ್ಮನವರ ದೇವಸ್ಥಾನದ ಒಂದು ದೇವಸ್ಥಾನವನ್ನು ಮಾಡಿಕೊಂಡು ನಮ್ಮ ಸಮಾಜದ ವತಿಯಿಂದ ಅದನ್ನು ಹಬ್ಬವನ್ನು ಆಚರಿಸ್ತಾ ಇದ್ದೇವೆ. ಮೊದಲು ಹಂಚಿಂದ ಕೂಡಿತ್ತು ಚಿಕ್ಕದಾಗಿ ದೇವಸ್ಥಾನ. ಆದರೆ ಅದು ಕಾಲಕ್ರಮೇಣ ಅದು ಶಿಥಿಲ ಆಗಿ ಕಳೆದ ಪ್ರಕೃತಿ ವಿಭಾಗದಿಂದ ಜಾಸ್ತಿ ಮಳೆ ಹೊಡಿತಲ್ಲ, ಆ ಟೈಮಲ್ಲಿ ಮೇಲ್ಛಾವಣಿ ಎಲ್ಲ ಕುಸ್ತೋಯ್ತು. ಆದರೆ ಕಳೆದ ಒಂದು 5 ವರ್ಷಗಳಲ್ಲಿ ಎಲ್ಲ ನಮ್ಮ ಸಮಾಜದವರೇ ಒಂದು ಒರಿವಂತಿಕೆಯನ್ನು ಹಾಕಿ ಪ್ರತಿಯೊಂದು ಮನೆಗೆ ಇಷ್ಟು ಅಂತ ಒದಗಿ ಹಾಕಿ ಕೆಲವು ನಮ್ಮ ಸಮಾಜದ ದಾನಿಗಳನ್ನು ಹಿಡಿದು ಸುಂದರವಾಗಿ ಒಂದು ದೇವಸ್ಥಾನವನ್ನ ಕಟ್ಕೊಂಡಿದೀವಿ. ಆ ಕಟ್ಕೊಂಡದಾಗಿ ಈಗ ಆಚರಣೆಗಳು ಮೂಡಿ ಬರ್ತಾ ಇದೆ. ಇದು 49ನೇ ವಾರ್ಷಿಕೋತ್ಸವ. ಇದು ಸುಮಾರು 49ನೇ ವರ್ಷದ ವಾರ್ಷಿಕೋತ್ಸವವನ್ನ ಈ ವರ್ಷದಲ್ಲಿ ತಾವು ಆಚರಣೆ ಮಾಡ್ತಾ ಇದ್ದೀವಿ.
ನಮ್ಮ ಪೂರ್ವಜರು ಅಂದ್ರೆ ಈಗಿನ ಇಂಥವ್ರು ಕಾಲದವ್ರು ಅಂತಾನೆ ಇಂಥವ್ರು ಅಂತೆಲ್ಲ ಅವಾಗಾದ್ರೆ ಪ್ರತಿಯೊಬ್ಬ ಯಜಮಾನ ಕೆಲವು ಬರ್ತಾ ಇರ್ತದೆ. ನಮ್ಮ ನಾಯಕ ಸಮಾಜದವ್ರು ಇದನ್ನ ಆಚರಣೆ ಮಾಡ್ತಾ ಇರೋರು ಅಷ್ಟೇ. ಈಗ 49 ವರ್ಷದಲ್ಲಿ ಅಂದ್ರೆ ನಮ್ಗೆ ನಾವು ಚಿಕ್ಕವರಾಗಿದ್ರೆ ನಮ್ಗೆ ಗೊತ್ತಿಲ್ಲ ಅದ್ರದ್ದು. ಅದೇ ಹೇಳಿದ್ನಲ್ಲ, ಈಗ ಹಳೆ ದೇವಸ್ಥಾನ ಆಯ್ತು, ಒಂದು ಮೂರ್ತಿ ಚಿಕ್ಕದಾಗಿತ್ತು, ಅಷ್ಟಿತ್ತು. ಈಗ ಕಾಲಕ್ರಮೇಣ ಇವತ್ತಿನ ಜನರೇಷನ್ ತಕ್ಕಂತೆ ಅದನ್ನ ಒಂದು ವಿಶಾಲವಾಗಿ ಕೂತ್ಕೊಳ್ಳಂಗೆ ಮಾಡ್ಕೊಂಡು ಬರ್ತಾ ಇದೀವಿ. ಸರ್, ಈ ಒಂದು ಹಬ್ಬದ ಪೂರ್ವಭಾವಿ ತಯಾರಿ ಹೇಗಿರ್ತದೆ? ಹಬ್ಬದ ನಂತರವೂ ಸಹ ಏನೆಲ್ಲ ಪ್ರಮುಖ ಕಾರ್ಯಗಳು ಇರ್ತವೆ ಅನ್ನೋದ್ರ ಬಗ್ಗೆ ಹಂಚ್ಕೊಳ್ಳೋದು. ನಿಜವಾಗ್ಲೂ ಇದು ನಾವು ಹಬ್ಬನ ಏನಕ್ಕೆ ಮಾಡ್ತೀವಿ ಅಂದ್ರೆ ಸಂಬಂಧಗಳನ್ನ ಬೆಸೆಯಂತ ಹಬ್ಬ ಆಗ್ಬೇಕು. ಹೌದು. ಯಾಕಂದ್ರೆ ಎಲ್ಲನೂ ಮರೆತು ಎಲ್ಲೋ ಇರ್ತೀವಿ. ಈಗ ನಾವು ಕೆಲವು ಇವತ್ತಿನ ದಿವಸಗಳು ಏನಂತ ಎಲ್ಲ ಓದಗೋಸ್ಕರನೇ, ಕೆಲಸಕ್ಕೋ ಉದ್ಯೋಗಕ್ಕೋಸ್ಕರನೇ ಎಲ್ಲ ಬೇರೆ ಬೇರೆ ಊರು ಕಡೆಗೆಲ್ಲ ನೆಲೆಸಿರ್ತಾರೆ. ಹೌದು. ಆದ್ರೆ ಈ ಹಬ್ಬ ಬತ್ತು ಅಂತ ಅಂದಾಗ ಒಂದ್ 2 ದಿನ ಮುಂಚೆಗೆ ಎಲ್ಲ ನಮ್ಮಲ್ಲಿ ಸೇರ್ತಾರೆ. ನಾವ್ ಎಲ್ಲೋ ದೂರ ಇದ್ದ ಸಂಬಂಧಗಳು ಗಟ್ಟಿ ಆಗ್ತಾ ಬರ್ತವೆ. ಒಂದು ಸಂಬಂಧಗಳ ಬೆಸೆ ಅಂತ ಹಬ್ಬ. ಯಾಕಂದ್ರೆ ಏನು ಅಂತಂದ್ರೆ ನಿಜವಾಗ್ಲೂ ಈಗ ಹಬ್ಬದ ತಯಾರಿ ಒಂದು ವಿಶೇಷವಾಗಿ ಮೊದಲೆಲ್ಲ ಲೈಟಿಂಗ್ಸ್ಗಳಿತ್ತಿಲ್ಲ, ಲೈಟಿಂಗ್ಸ್ ಕಮ್ಮಿ ಆಯಿತು. ಈಗ ನೋಡಿ, ಈಗ 15 ದಿವಸದಿಂದ ಶುರುವಾಗಿದೆ. ಒಂದು ಕರಪತ್ರಗಳ ಮಾಡಿಸೋದ ಅಂತ ಅಲ್ಲಿ ಈಗ ನಾವು ಲೈಟಿಂಗ್ಸ್ ಎಲ್ಲ ಹಾಕ್ಸ್ತಾ ಇದೀವಿ. ಇದರಲ್ಲಿ ತುರುಗಳನ್ನೆಲ್ಲ ಕಟ್ಸೋಂಥ ವ್ಯವಸ್ಥೆಗಳಾಗ್ತಾ ಇದೆ. ಫ್ಲೆಕ್ಸ್ ಬ್ಯಾನರ್ಗಳನ್ನ ಹಾಕಿ ಪಬ್ಲಿಸಿಟಿ ಮಾಡೋ ಅಂತ ವ್ಯವಸ್ಥೆಗಳಾಗ್ತಾ ಇದೆ. ಅಂದ್ರೆ ದೇವಸ್ಥಾನವನ್ನ ಸಿಂಗರಿಸಿ, ಇಡೀ ದೇವಸ್ಥಾನ ಸಿಂಗರಿಸಿ ನಮ್ಮ ಊರಿನ ರಾಜ ಬೀದಿಗಳಲ್ಲಿ ಅದನ್ನ, ನಮ್ಮ ಊರಿನ ಪ್ರಮುಖ ಬೀದಿಗಳ ಅದೆಲ್ಲ ಸಿಂಗರಿಸುವಂತ ಕೆಲಸಗಳು ನಡೀತಾ ಇದ್ದಾವೆ. 2 ದಿನದಲ್ಲಿ ಅವೆಲ್ಲ ಮುಕ್ತಾಯ ಅಂತ ಬರ್ತದೆ. ಇದರಲ್ಲಿ ನಾನು ಆಗ್ಲೇ ಅಂದೆ, ಇದು ಸಂಬಂಧಗಳನ್ನ ಬೆಸೆ ಹಬ್ಬ ಆಗ್ಬೇಕು ಅಂದ್ರೆ ಪ್ರತಿಯೊಬ್ಬರು ತನ್ನೇ ಆದ ಒಂದು ಶ್ರಮವನ್ನು ಹಾಕ್ದಾಗ್ಲೇ ಒಂದು ಹಬ್ಬ, ಒಂದು ಕಾರ್ಯ ನೆರವೇರಕ್ ಸಾಧ್ಯ. ಈಗ ನಾವು ಯಜಮಾನಿಕೆಯಲ್ಲಿದ್ದೀವಿ, ನಾವು ಎಲ್ಲಾನು ಗಮನಿಸ್ತಾ ಇರ್ತೀವಿ. ಈಗ ನಮ್ಮಲ್ಲಿ ಸರ್ದಿ ಅಂತ ಬಿಡ್ತೇವೆ. ಅಂದ್ರೆ ಪ್ರತಿಯೊಬ್ಬರಿಗೂ ಈ ಕೆಲಸಗಳು ಮಾಡ್ಬೇಕು. ಈಗ ಹಳ್ಳ ತೋಡ್ಬೇಕು, ಫೋಲ್ಗಡವ್ರಿಗೆ ಒಂದು ಜಾಗ, ಚಪ್ರ ಕಟ್ಟೋರಿಗೆ ಒಂದು, ತೋಟದಿಂದ ಸೊಪ್ಪು ತರೋರಿಗೆ ಒಂದು ಟೀಮ್ ಮಾಡ್ತೀವಿ, ಲೈಟಿಂಗ್ಸ್ ಹಾಕೋರಿಗೆ ಒಂದು ಟೀಮ್ ಮಾಡ್ತೀವಿ, ಆಮೇಲೆ ಫೋನ್ ಮೇಲೆ ಎತ್ತು ಕಟ್ಟಬೇಕು, ಅವ್ರಿಗೆಲ್ಲ ಪರಿಣಿತರಬೇಕು ಅಂತವ್ರದ್ದು ಒಂದು ಟೀಮ್ ಮಾಡ್ತೀವಿ. ಹಂಗೆ ತಂಡವಾಗಿ ಕೆಲವ್ರನ್ನ ಗುಂಪುಗಳು ಮಾಡಿ ಆ ಕೆಲಸಗಳನ್ನ ತಮ್ಮದೇ ಆದ ನಿಭಾಯಿಸ್ಕೊಂಡು ಎಲ್ಲರೂ ಅಷ್ಟೇನೆ ಬಹಳ ನಮ್ಮನೆ ಕೆಲಸ ಅನ್ಕೊಂಡೆ ನೀಟಾಗಿ ಮಾಡ್ತಾರೆ. ಸಣ್ಣ ಪುಟ್ಟ ವ್ಯತ್ಯಾಸಗಳು ಇದ್ರೂ ಕೂಡ ಅದನ್ನೆಲ್ಲ ನಮ್ದೇ ಹಬ್ಬ, ನಮ್ದೇ ಮನೆ ಅನ್ಕೊಂಡು ಬಹಳ ಖುಷಿಯಾಗಿ ಮಾಡ್ತಾರೆ. ಅಂದ್ರೆ ಸರ್ದಿಯಾಗಿ ಬಿಡ್ತಾ ಇದೀವಿ, ಅದ್ರ ಕೆಲಸ ಜವಾಬ್ದಾರಿಯಾಗಿ ಮಾಡ್ಕೊಂಡು ಹೋಗ್ಬೇಕು. ಎಲ್ಲ ಒಗ್ಗಟ್ಟಾಗಿ ಕೆಲಸಗಳನ್ನ ಮಾಡೋಂಥದ್ದು. ಅಂದ್ರೆ ನಿರ್ದಿಷ್ಟ ರೀತಿಯ ಕೆಲಸಗಳನ್ನ ನಿರ್ದಿಷ್ಟ ರೀತಿಯ ವ್ಯಕ್ತಿಗಳಿಗೆ ಹಂಚಿ ಆ ಒಂದು ಹಬ್ಬದ ಕಾರ್ಯಕ್ರಮದಲ್ಲಿ ಪ್ರತಿಯೊಬ್ಬರು ಸಹ ಪಾಲ್ಗೊಳ್ಳುವಂತೆ ನೋಡ್ಕೊಂಡು ಆ ಒಂದು ಹಬ್ಬವನ್ನ ತುಂಬಾ ಸಂಭ್ರಮಾಚರಣೆಯಿಂದ ಮಾಡಲಾಗುತ್ತೆ. ಹೌದು. ಹಬ್ಬದ ನಂತರ ಏನಾದ್ರು ಕೆಲಸ ಕಾರ್ಯಗಳ ಬಗ್ಗೆ ಹೇಳೋದು? ಹಬ್ಬದ ಅಂದ್ರೆ ಈಗ ನಾವೆಲ್ಲ ಫೋನ್ ಎಲ್ಲ ಕಟ್ಟಿರ್ತೀವಿ, ಮುಟ್ಟಿರ್ತೀವಿ, ಎಲ್ಲ ರಿಪ್ಲೈ ಮಾಡಬೇಕು, ರಿಮೂವ್ ಮಾಡಬೇಕು. ಅವಾಗ್ಲೂ ಅಷ್ಟೇ ಸರ್ವಿಸ್ ಎಲ್ಲ ಒಗ್ಗಟ್ಟಾಗೆಲ್ಲ ಮಾಡಿ ಮುಗಿಸ್ತೀವಿ ಹಬ್ಬ ಆದ್ಮೇಲೆ. ಸರ್, ಈ ಒಂದು ಹಬ್ಬದ ಸಮಯದಲ್ಲಿ ಯಾವೆಲ್ಲ ವಿಶಿಷ್ಟ ಪೂಜಾ ಕೈಂಕರ್ಯಗಳು ನಡೆಯುತ್ತವೆ ಅನ್ನೋದ್ರ ಬಗ್ಗೆ ನಮ್ಮ ಜೊತೆ ಹಂಚ್ಕೊಳ್ಳೋದಾದ್ರೆ? ಈಗ ಮೊದಲನೇದಾಗಿ ನಾವು ಏನ್ ಮಾಡ್ತೀವಿ ಅಂದ್ರೆ ಗಣಪತಿ ಹೋಮ ಆಗುತ್ತೆ, ಗಣಪತಿ ದುರ್ಗ ಹೋಮ ಆಗುತ್ತೆ, ಪೂರ್ಣಾವತಿ ಮಹಾಮಂಗಳಾರತಿ ಎಲ್ಲ ಮೊದಲನೇ ದಿನದದು ಬೆಳಗಿನ ಜಾವ ಒಂದು ಬ್ರಾಹ್ಮಿ ಮುಹೂರ್ತದಲ್ಲಿ ಈ ಕಾರ್ಯಗಳೆಲ್ಲ ನಡೀತದೆ. ಆಗ ನಂತರ ಪಲ್ಲಕ್ಕಿ ಉತ್ಸವನ ಕಪಿಲಾಂಡದಿಗೆ ತಂದು ಅಲ್ಲಿಂದ ಪೂರ್ಣ ಕುಂಭ ಕಳಸವನ್ನು ತಂದು ಅಲ್ಲಿ ವೀರಗಾಸಿ ಇರ್ತದೆ, ಬ್ಯಾಂಡ್ ಸೆಟ್ ವಾದ್ಯ ಇರ್ತದೆ, ಮತ್ತೆ ಒಂದೆರಡು ಕಲಾ ತಂಡಗಳನ್ನ ಕರೆಸುವಂತ ವ್ಯವಸ್ಥೆಗಳು ಆಗ್ತಾ ಇದೆ. ಅಂದ್ರೆ ಕಂಸಾಳ ಇರ್ಬೋದು, ಪೂಜಾ ಗಣಿತರು ಎರಡರಲ್ಲಿ ಯಾವ್ದಾದ್ರು ಒಂದು ಪ್ಲಾನ್ ಮಾಡ್ಕೊಂಡು ಕರೆಸಲಿ ಬಹಳ ಕಪಿಲಾಂಡತಿಯಿಂದ ಅದನ್ನ ಪಲ್ಲಕ್ಕಿ ಉತ್ಸವನ ತಂದು ರಾಜಬೀದಿಗಳ 2ನೇ ಮುಖ್ಯ ಚಿಕ್ಕದೇಮ ಸರ್ಕಲ್, ಮಾರು ಸರ್ಕಲ್ ಬಳಸ್ಕೊಂಡು ನಮ್ಮ ನಾಯಕರ ಬೀದಿ ಒಳಗಡೆ ಹೋಗಿ ದೇವಸ್ಥಾನದಲ್ಲಿ ಬೆಳಿಗ್ಗೆ 10 ಗಂಟೆಗೆ ಶುರು ಮಾಡಿದ್ರೆ ಸಂಜೆ 4 ಗಂಟೆವರೆಗೂ ಮೊದಲನೇ ಕಾರ್ಯಕ್ರಮ ಉತ್ಸವ ಮೂರ್ತಿ ಮುಗೀತದೆ. ಅದ್ರಲ್ಲಿ ಎಲ್ಲರೂ ಮಹಿಳೆಯರು ಆರತಿ ಬೆಳಗೋದ್ರ ಮುಖಾಂತರ ತಾಯಿನ ದೇವ್ರನ್ನ ಬರಮಾಡ್ಕೊಳ್ತಾರೆ ಬೀದಿಗೆ. ಎಲ್ಲ ಪ್ರತಿಯೊಬ್ಬರು ಅಷ್ಟೇ ಬಂದು ಮಾಡ್ತಾರೆ. ನಾವೆಲ್ಲ ಭಾಳ ಖುಷಿಯಿಂದ ಹಬ್ಬನ ಆಚರಿಸ್ಕೊಂಡು ದೇವ್ರನ್ನ ಸನ್ನಿಧಿಗೆ ತಂದುಬಿಡಿಸಿ ಅಲ್ಲಿ ಮಹಾಮಂಗಳಾರತಿಗೆ ಪ್ರಸಾದ ವಿನಿಯೋಗ ಆಗುತ್ತೆ ಮೊದಲನೇ ದಿನದ ಕಾರ್ಯಕ್ರಮ. ನಂತರ ಏನಾಗುತ್ತೆ ಅಂತಂದ್ರೆ ಒಂದು 10 ಗಂಟೆಗೆ ಮೊದಲನೇ ದಿನದ ಕಾರ್ಯಕ್ರಮದಲ್ಲಿ ಇದು 5 ದಿನಗಳ ನಡೆಯುವಂಥ ಕಾರ್ಯಕ್ರಮ. 5 ದಿನಗಳು. ಯಾಕಂದ್ರೆ ನಾನು ಆವಾಗಲೇ ಹೇಳಿದೆ, ಸಪ್ತಮಾತೃಕೆಗಳಲ್ಲಿ ಕೆಲವು ಸಮಾಜದವರು ಆಯಾ ಸಮಾಜದವರು ಒಪ್ಕೊಂಡಿದ್ದಾರೆ. ಈಗ 5 ದಿನಗಳ ನಡೆಯುವಂಥ ಕಾರ್ಯಕ್ರಮದಲ್ಲಿ 2, ಒಂದು ಚಿಗುರು ಹೋಮ ಆಗಿರ್ಬೋದು, ಇನ್ನೊಂದು ಚೌಡೇಶ್ವರಿ ಹಬ್ಬಗಳು 5 ದಿನ ನಡೆಯುವಂಥ ಹಬ್ಬಗಳು. ಎಲ್ಲ 1 ದಿನ 2 ದಿನ ಮಾತ್ರ ಸೀಮಿತ ಆಗಿರುವಂಥ ಹಬ್ಬಗಳು. ಇದರಲ್ಲಿ ನಮ್ಮ ನಾಯಕ ಸಮಾಜ 5 ದಿನಗಳು ಮಾಡ್ತದೆ, ಚೌಡೇಶ್ವರಿ ಹಬ್ಬವನ್ನು 5 ದಿನಗಳಾಗಿ ಮಾಡ್ತದೆ. ಅದೊಂದು ವಿಶೇಷತೆ. ನಾವು 5 ದಿನಗಳಲ್ಲೂ ಕೂಡ 5 ದಿನಗಳದ ವಿಶೇಷಗಳಾದ ಪೂಜಾ ಪುರಸ್ಕಾರಗಳಿರ್ತವೆ ದೇವಸ್ಥಾನದಲ್ಲಿ. ನಂತರ ಅದೇ ಸಾಂಸ್ಕೃತಿಕ ಕಾರ್ಯಕ್ರಮ ಸಂಜೆ ಇಟ್ಕೊಂಡಿರ್ತೀವಿ. ಸಂಜೆ 8ಗೆ ಚಿಕ್ಕದೇವಮ್ಮ ವೃತ್ತದಲ್ಲಿ ಮೊದಲನೇದಾಗಿ ಸುಗಮ ಸಂಗೀತವನ್ನು ಇಟ್ಕೊಂಡಿದ್ದೀವಿ. ಮತ್ತೆ 2ನೇ ದಿನದ ಕಾರ್ಯಕ್ರಮವಾಗಿ ರೋತಾರ ಮೆಲೋಡಿಸ್ ಕಡೆಯಿಂದ ಒಂದು ಸಮಂಜರ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೀವಿ. ನಂತರ ಮುಖ್ಯವಾಗಿ 3ನೇ ದಿನದ ಕಾರ್ಯಕ್ರಮ ಮಕ್ಕಳ ಕಾರ್ಯಕ್ರಮ ಅಂತ ಇಟ್ಕೊಂಡಿದೆ. ಯಾಕಂದ್ರೆ ಇನ್ನು ಮಕ್ಕಳ ಕಾರ್ಯಕ್ರಮ ಅಂತ ಇಟ್ಕೊಂಡು ನೋಡಿ, ಇದೊಂದು ಸುಮಾರು ಒಂದು
ಒಂದು 15 ವರ್ಷದ ಇತಿಹಾಸ ಐತೆ. ಯಾಕಂದರೆ ಫಸ್ಟು ನಾವು ಸ್ಕೂಲ್ಗಳಲ್ಲಿ ಯುವನಂಡೆ ಶಾಲಾ ವರ್ಷಕ್ಕೋಸ್ಕರ ಮಕ್ಕಳನ್ನ ಡ್ಯಾನ್ಸ್ ಮಾಡೋದು ಪ್ರತೀತಿ ಇತ್ತು. ಹೌದು. ಇದು ಸರಗೂರಿನಲ್ಲಿ ನಾವೇ ಮೊಟ್ಟ ಮೊದಲಿಗೆ ನಮ್ಮ ಯುವಕರು ನಾವು ಅದರಲ್ಲಿ ಪಾಲ್ಗೊಂಡಿದ್ವಿ. ನಾವೆಲ್ಲ ಏನು ಮಾಡೋದು ಅಂತಂದರೆ ನಮ್ಮ ಹಬ್ಬಕ್ಕೆ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮ ಮಕ್ಕಳು ಕೊಡೋಣ ಅಂದ್ಬಿಟ್ಟು ಒಂದು 15 ವರ್ಷಗಳ ಹಿಂದೆ ಅದನ್ನು ಒಂದು ಯೋಜನೆ ಮಾಡಿ ಅದೊಂದು ವೇದಿಕೆ ಕೊಟ್ಟು ಮಕ್ಕಳಿಗೆ, ಅಂದರೆ ನಮ್ಮಲ್ಲಿರೋ ಮಕ್ಕಳಿಗೆ ನಾವು ಅದನ್ನು ಪ್ರೋತ್ಸಾಹ ಕೊಡ್ತಾ ಬರ್ತಾ ಇದೀವಿ. ತುಂಬ ಚೆನ್ನಾಗಿ ನಡ್ಕೊಂಡು ಬರ್ತಾ ಇದೆ. ಅಂದರೆ ಇದರಲ್ಲಿ ಏನು ಇದೆ ಅಂತಂದರೆ ನಮ್ಮವ್ರಿಗೆ ಸೀಮಿತ ಮಾಡ್ಕೊಂಡಿಲ್ಲ, ಅಕ್ಕಪಕ್ಕ ಸಮಾಜದವರು ಬಂದು ಡ್ಯಾನ್ಸ್ ಮಾಡೋ ಅಂತ ವ್ಯವಸ್ಥೆನ ಇಟ್ಕೊಂಡು ಬರ್ತಾರೆ, ಮಾಡ್ತಾ ಇರ್ತಾರೆ. ಒಳ್ಳೆ ಕಾರ್ಯಕ್ರಮ ಅಲ್ಲಿ ಏನಂತ ಇಡೀ, ಯಾಕಂದರೆ ಸಾಂಸ್ಕೃತಿಕ ಕಾರ್ಯಕ್ರಮ ಅಂದಾಗೆ ಮಹಿಳೆಯರು ಎಲ್ಲ ಇರ್ತಾರೆ. ಅಲ್ಲೂ ಒಂದು ಇದೆ, ನಮ್ಮಲ್ಲಿ ಯಾವುದೇ ರೀತಿಯ ಹಿತರ ಘಟನೆಗಳು ಇಲ್ಲಿವರೆಗೆ ನಡೆದಿಲ್ಲ, ಮುಂದೆ ನಡೆಯೋಕ್ಕೂ ನಾವು ಬಿಡಲ್ಲ. ಯಾಕಂದರೆ ಇಲ್ಲಿ ಪೊಲೀಸ್ ಇದೆ, ಬಟ್ ಪೊಲೀಸರನ್ನ ನಾವು ತಗೊಂಡಿಲ್ಲ. ನಮ್ಮಲ್ಲೇ ಆದ ಒಂದು ಕಟ್ಟುಪಾಡುಗಳನ್ನ ಮಾಡ್ಕೊಂಡಿದೀವಿ. ಯಾಕಂದ್ರೆ ಇದು ನಮ್ಮ ಹಬ್ಬ, ನಮ್ಮ ಮಹಿಳೆಯರು ನೋಡೋ ಅಂತ ಹಬ್ಬ. ಯಾಕಂದ್ರೆ ನಮ್ಮ ಮಹಿಳೆಯರನ್ನ ನಾವು ಯಾವ ರೀತಿ ಕಾಪಾಡ್ಕೋಬೇಕು, ಹಾಗೆ ಹೊರಗಡೆ ಬಂದು ನಮ್ಮ ಸಮಾಜವನ್ನ ನೋಡ್ತಾ ಇರ್ತಾರೆ, ಅವ್ರು ನಮ್ಮನ್ನ ಯಾವ ರೀತಿ ಗಮನಿಸ್ತಾ ಇರ್ತಾರೆ, ನಾವು ಯಾವ ರೀತಿ ನೋಡ್ಕೋಬೇಕು ಅದನ್ನ ನಾವು ಯಜಮಾನ ನೋಡಿದ್ರೆ ಪ್ರತಿಯೊಬ್ಬರು ಅದನ್ನ ಗಮನಿಸ್ಕೊಂಡು ಒಳ್ಳೆ ರೀತಿಯಲ್ಲಿ ಒಂದು ಬಾಂಧವ್ಯದಿಂದ ಸಹಬಾಳ್ವೆಯಿಂದ ನಡೆಸಬೇಕು, ಒಂದು ಸಮನ್ವಯ ರೀತಿಯಲ್ಲಿ ಅಂದ್ಬಿಟ್ಟು ಹಬ್ಬವನ್ನು ಮಾಡ್ಕೊಂಡು ಬರ್ತಾ ಇದೀವಿ. ಇಷ್ಟು ದಿನಗಳು ಕಾರ್ಯಕ್ರಮ ನಡೀತದೆ. 4ನೇ ದಿನದ್ದು ಏನಾಗುತ್ತೆ ಅಂತಂದ್ರೆ ಒಂದು ಇಡೀ ರಾತ್ರಿ ಪೂರ್ತಿ ಇಡೀ ಚಿಕ್ಕದೇವಮ್ಮ ಅವರ ಪಲ್ಲಕ್ಕಿ ಉತ್ಸವನ ಇಡೀ ರಾಜಬೀದಿಗಳೆಲ್ಲ ನಡೆಸ್ತೀವಿ. ಹೆಚ್ಚು ಕಡಿಮೆ ಸಂಜೆ ಒಂದು 9:30 ಎತ್ತಿದ್ರೆ ಬೆಳಗಿನ ಜಾವ 6:30ವರೆಗೂ ಎಲ್ಲ ಇಡೀ ದಿನ ರಾತ್ರಿ ಪೂರ್ತಿ ಉತ್ಸವ ಇಡೀ ಸರಗೂರಿನಲ್ಲಿ ದೇವರು ಸಂಚರಿಸಿ ಅದನ್ನ ಪುನಃ ಎಲ್ಲ ಪ್ರಮುಖರು ಬಂದು ಚಿಕ್ಕದೇವಮ್ಮ ದೇವಸ್ಥಾನದಲ್ಲೇ ಬಂದು ಅದನ್ನು ಮುಡುಕ್ತೀವಿ. ಅಲ್ಲಿ ಮುಕ್ತಿ ಆಗುತ್ತೆ. ನಂತರ ಅದು ಏನಾಗುತ್ತೆ ಅಂತ 5 ದಿನದಲ್ಲಿ ಶ್ರೀ ಚಿಕ್ಕದೇವಮ್ಮನ ಸಮುದಾಯ ಭವನದಲ್ಲಿ ಅನ್ನ ಸಂತರ್ಪಣೆ ಪ್ರಸಾದ ಇರ್ತದೆ ನಮ್ಮ ಸಮಾಜದ ವತಿಯಿಂದ. ಅಂದ್ರೆ ಇಡೀ ಎಲ್ಲ ಬಂದು ಸುಮಾರು ಒಂದು 2,000-3,000 ಜನ ನಮ್ಮ ಚಿಕ್ಕದೇವಸ್ಥಾನ ಅನ್ನ ಸಂತರ್ಪಣೆ ಪ್ರಸಾದನ ಸ್ವೀಕರಿಸಿ ಎಲ್ಲ ಇದು ಮಾಡ್ತಾರೆ. ನಂತರ ಓಕಳಿ ಕಾರ್ಯಕ್ರಮ ಇರ್ತದೆ, ಅಲ್ಲಿಗೆ ಹಬ್ಬ ಮುಗಿಯುತ್ತದೆ. ಅಂದ್ರೆ 5 ದಿನಗಳು, ಮೊದಲನೇ ದಿನದಿಂದ 5 ದಿನಗಳು ನಿರಂತರವಾಗಿ ಹಬ್ಬ ಈ ರೀತಿ ನಡ್ಕೊಂಡು ಬರ್ತದೆ. ಸರ್, ಈ ಒಂದು ಪಲ್ಲಕ್ಕಿ ಉತ್ಸವದ ಒಂದು ಆಚರಣೆಯ ಬಗ್ಗೆ ನಮ್ಮ ಜೊತೆ ಒಂದಷ್ಟು ಮಾಹಿತಿಗಳನ್ನು ಹಂಚ್ಕೊಳ್ಳೋದಾದ್ರೆ. ಅಂದರೆ ಪಲ್ಲಕ್ಕಿ ಉತ್ಸವ ಅಂತ ಅಂದರೆ ನೋಡಿ, ಕೆಲವರೆಲ್ಲ ಬೆಳ್ಳಿ ರಥ ತರಿಸ್ಬೇಕು, ಗಾಡಿಗಳಲ್ಲಿ ರಥವನ್ನ ಉತ್ಸವ ಮಾಡೋದಾದ್ರೆ ನಮ್ಮಲ್ಲಿ ಏನಾಗುತ್ತೆ ಅಂತಂದ್ರೆ ಬಿದಿರಿನ ಅಚ್ಚೆಯಲ್ಲಿ ಪಲ್ಲಕ್ಕಿಯನ್ನು ಸಿಂಗರಣೆ ಮಾಡ್ತಾರೆ. ಬಿದಿರಿನ ಅಚ್ಚೆಯಲ್ಲಿ ಅದನ್ನ ಎಳೆದು ಬಿದಿರಿನ ಅಚ್ಚೆಯಲ್ಲಿ ಪಲ್ಲಕ್ಕಿಯನ್ನ ಉತ್ಸವವನ್ನ ಮಾಡ್ತಾರೆ. ಮಾಡ್ಬಿಟ್ಟು ಅದನ್ನ ಏನ್ ಮಾಡ್ತಾರೆ, ಅದಕ್ಕೆ ಹೂವಿನಲ್ಲಿ ಅಲಂಕಾರ ಮಾಡ್ತೀವಿ. ಹೂವಿನಲ್ಲೇ ಅಲಂಕಾರ ಮಾಡಿ ಅದಕ್ಕೆ ಕೆಲವನ್ನ ಬಣ್ಣದ ಪೇಪರ್ ಹೂಗಳನ್ನ ಮಾಡ್ತೀವಿ, ಕೆಲವು ಗೊಂಬೆಗಳು ಇದೆಲ್ಲ ಮಾಡಿ ಅದನ್ನ ಪಲ್ಲಕ್ಕಿನ ನಿರ್ಮಾಣ ಮಾಡ್ತೇವೆ. ಅದಕ್ಕೆ ತಾಯಿ ದೇವ್ರದ್ದು ಒಂದು ಹೊಸದಾಗಿ ನಾವು ಇತ್ತೀಚೆಗೆ ದೇವಸ್ಥಾನ ಓಪನ್ ಮಾಡಿದಾಗ ಒಂದು ಬೆಳ್ಳಿ ವಿಗ್ರಹವನ್ನ ಮಾಡಿಸಿದ್ವಿ. ಬೆಳ್ಳಿಯ ಮೂರ್ತಿಯನ್ನ ಮಾಡಿಸಿ ಆ ಉತ್ಸವ ಮೂರ್ತಿಯನ್ನ ಅಲ್ಲಿ ಕೂರಿಸಿ ನಾವು ಪಲ್ಲಕ್ಕಿನ ಸಿದ್ಧಪಡಿಸೋ ವ್ಯವಸ್ಥೆ ಆಗುತ್ತೆ. ಈ ಪಲ್ಲಕ್ಕಿಯನ್ನ ನೀವೇ ಮಾಡ್ಕೊಳ್ಳೋದಲ್ವಾ? ನಮ್ಮ ಸಮಾಜದ ಕೆಲವರು ಹಿರಿಯರಿದ್ದಾರೆ, ಆ ಹಿರಿಯರೇ ಮಾಡ್ತಾರೆ. ಅದಕ್ಕೆ ಸಪ್ರೇಟ್ ಜವಾಬ್ದಾರಿಯನ್ನು ಕೊಟ್ಟಿರ್ತೀವಿ. ಈಗ ತಾವೇ ಹೇಳಿದ್ರಿ, ಒಂದು ಮೂರ್ತಿಯನ್ನ ಇವಾಗ ನಾವು ತಂದಿದ್ದೀವಿ ಕೆಲವು ವರ್ಷಗಳ ಹಿಂದೆ ಅಂತ. ಆ ಒಂದು ದೇವಿಯ ವಿಗ್ರಹ, ಇಲ್ಲಿನ ಪೂಜಾ ಮೂರ್ತಿಯ ವಿಶೇಷತೆಯ ಬಗ್ಗೆ ತಿಳಿಸೋದಾದ್ರೆ. ಅಂದರೆ ನಾವು ಹೇಳ್ದಂಗೆ ನಾವು ಸಪ್ತಮಾತೃಕೆಗಳಿಗೆ ಚಿಕ್ಕದೇವಮ್ಮನ ಒಂದು ಅದೊಂದು ಏನೋ ಭಕ್ತಿಪೂರ್ವಕವಾಗಿ ಮಾಡ್ತೀವಿ. ಯಾಕಂದರೆ ಭಾಳ ಶಕ್ತಿ ದೇವತೆ ಇದೊಂದು. ಅದು ಕಂಡಿರ್ಬೋದು, ಚಿಕ್ಕದೇವಮ್ಮನವರು ಅದು ಭಾಳ ಶಕ್ತಿ ದೇವತೆ. ಯಾಕಂದ್ರೆ ಬೆಟ್ಟದ ಮೇಲೆ ನೋಡ್ತಾ ಇದ್ದೀವಿ, ಅದೇ ಪ್ರತೀತಿ ಇಲ್ಲೂ ಇದೆ. ಅಲ್ಲೇನು ಪೂಜೆ ಮಾಡ್ತೀವಿ ಅದೇ ಪ್ರತಿ ಅಭಯ ಭಕ್ತಿ ನಮ್ಮ ದೇವಸ್ಥಾನದಲ್ಲಿದೆ. ಅದನ್ನ ಮೆರವಣಿಗೆ ಮಾಡೋ ಅಂಥದ್ದು. ಸರ್, ಈ ಒಂದು ಹಬ್ಬ ಸುಮಾರು 4ರಿಂದ 5 ದಿನಗಳ ಕಾಲ ನಡೆಯುತ್ತೆ ಅಂತ ತಿಳಿಸಿದ್ರಿ. ಪ್ರಮುಖವಾಗಿ ಯಾವ ದಿನ ಅತಿ ಹೆಚ್ಚು ಪ್ರಾಮುಖ್ಯತೆಯನ್ನು ಹೊಂದಿರುತ್ತೆ ಮತ್ತು ಆ ದಿನದಲ್ಲಿ ಪ್ರಮುಖವಾಗಿ ವಿಶೇಷವಾದಂತಹ ಪೂಜೆ ಪುನಸ್ಕಾರಗಳಾಗಿರ್ಬೋದು, ಆ ದಿನದ ಆಚರಣೆ ಆಗಿರ್ಬೋದು, ಪ್ರಮುಖವಾದ ದಿನದ ಬಗ್ಗೆ ನಮ್ಮ ಜೊತೆ ಒಂದಷ್ಟು ಮಾಹಿತಿಯನ್ನು ಹಂಚ್ಕೊಳ್ಳೋದಾದ್ರೆ. ಅಂದರೆ ಮೊದಲೇ ಹೇಳ್ದಂಗೆ ನಾನು ಈಗ ಇದು 5 ದಿನಗಳು ನಡೀತದೆ. ವಿಶೇಷವಾಗಿ ಮೊದಲನೇ ದಿನ ಮತ್ತು ಲಾಸ್ಟ್ ಕೊನೆ 4ನೇ ದಿನಗಳಲ್ಲಿ ವಿಶೇಷವಾಗಿರ್ತದೆ. ಮೊದಲನೇ ದಿನ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜಾ ಪುರಸ್ಕಾರ ಹೋಮಗಳೆಲ್ಲ ಇರ್ತದೆ. ಗಣಪತಿ ಹೋಮ, ಪೂರ್ಣಾಹುತಿ ಮತ್ತೆ ದುರ್ಗ ಹೋಮಗಳೆಲ್ಲ ಇರ್ತದೆ. ಮತ್ತೆ ಅದನ್ನ ಉತ್ಸವ ತಂದು ಇಡೀ ರಾಜಪುರದಲ್ಲಿದೆ ಬೀದಿಗಳಲ್ಲೆಲ್ಲ ಮೆರವಣಿಗೆ ಮಾಡಿ ಅದನ್ನ ದೇವಸ್ಥಾನದಲ್ಲಿ ಕೆಲವು ಕಲಾ ತಂಡಗಳ ಮಧ್ಯೆ ಮಾಡ್ತೇವೆ. ಫಸ್ಟ್ ಕೊನೆಯದಾಗಿ ಏನ್ ಮಾಡ್ತೀವಿ ಅಂತಂದ್ರೆ ಇದು ರಾತ್ರಿ, ಇದಾಗಲೂ ಉತ್ಸವ ಮೊದಲೇದು 4ನೇ ದಿನದ್ದು ರಾತ್ರಿ ಉತ್ಸವ ಆಗಿರ್ತದೆ. ಅದಕ್ಕೆ ನಾದಸ್ವರ, ಸ್ಯಾಕ್ಸೋಫೋನ್ ಇರ್ತದೆ. ಸ್ಯಾಕ್ಸೋಫೋನ್ ಅವೆಲ್ಲ ಇಟ್ಕೊಂಡು ಅದನ್ನ ಮೆರವಣಿಗೆ ಮಾಡಿ ಮಾಡ್ತೀವಿ ಅಷ್ಟೇ. ಯಾಕಂದ್ರೆ ಇದನ್ನು ಅಷ್ಟೇ ನಮ್ಮ ನಾಯಕ ಸಮಾಜದವ್ರು ಮಾಡಿದ್ರೆ ಊರಿನ ಬೇರೆ ಸಮಾಜಗಳೆಲ್ಲ ಬೀದಿಲೆಲ್ಲ ಹೋದಾಗ ಬಹಳ ಭಕ್ತಿಪೂರ್ವಕವಾಗಿ ಎಲ್ಲ ಮಕ್ಕಳಿಂದ ಹಿಡಿದು ದೊಡ್ಡವರಿಂದ ಹಿಡಿದು ಮಹಿಳೆಯರಿಂದ ಮಾತಾಡ್ಕೊಂಡು ಭಕ್ತಿಪೂರ್ವಕವಾಗಿ ತಾಯಿನ ಬರಮಾಡ್ಕೊಂಡು ಆರತಿ ಬೆಳಗಾದ್ರೆ ಮಗಾಡ್ಕೊಂಡು ಪೂಜೆ ಪುರಸ್ಕಾರಗಳೆಲ್ಲ ಪಾಲ್ಗೊಳ್ತಾರೆ. ಇದೊಂದು ವಿಶೇಷವಾದ ಒಂದು ಖುಷಿಯಾಗುತ್ತೆ ನಮ್ಮ ಸರಗೂರಿನಲ್ಲಿ.
ಪ್ರಮುಖವಾಗಿ ಇಂದಿನ ಕಾಲದ ಹಬ್ಬಕ್ಕೂ ಇಂದಿನ ಆಧುನಿಕ ಕಾಲದ ಹಬ್ಬಕ್ಕೂ ನೀವು ಕಾಣ್ತಾ ಇರುವಂತಹ ಮುಖ್ಯ ಬದಲಾವಣೆಗಳೇನು? ಅಂದರೆ ಹಿಂದೆ ನಿಜ ತುಂಬ, ಯಾಕಂದರೆ ಹಬ್ಬಗಳನ್ನ ಈಗ ಇವತ್ತಿನ ಜನ್ರೇಷನ್ ಅಂತ ಹೈಟೆಕ್ ಮಾಡ್ಕೊಂಡು ಬರ್ರ ಅಂತ ಒಂದು ಪ್ರಕೃತಿ ಆಗ್ತಾ ಇದೆ. ಇನ್ನೊಂದು ಏನಾಗ್ತಾ ಇದೆ ಅಂತಂದರೆ ದೇವ್ರ ಬಗ್ಗೆ ಒಂಚೂರು ನಂಬಿಕೆನೂ ಹೋಗೋ ರೀತಿನೂ ಕೆಲವು ಟೈಮಲ್ಲಿ ನಡ್ಕೊತಾ ಇರ್ತಾರೆ. ಬಟ್ ಇವು ನಮ್ಮ ಗ್ರಾಮೀಣ ಪ್ರದೇಶಗಳಲ್ಲಿ ಇವೆಲ್ಲ ನಡೆದಾಗ ಏನಾಗುತ್ತೆ ಅಂದರೆ ಇನ್ನೂ ನಾವು ದೇವ್ರನ್ನ ನಂಬಬೇಕು, ಯಾತಿಗೆ ನಂಬಬೇಕು, ಮನಸ್ಸನ್ನ ಆಗ್ರಹ ಮಾಡ್ಕೋಬೇಕು. ಯಾಕಂದ್ರೆ ಒಂದು ನಾನು ಅವಾಗಲೇ ಹೇಳ್ದಂಗೆ ಸಂಬಂಧ ಬೆಸೆ ಅಂತ ಹಬ್ಬ ಆಗ್ಬೇಕು. ನಾವೆಲ್ಲೋ ಇರ್ತೀವಿ, ಹಬ್ಬದ ನೆಪದಲ್ಲಿ ಮಾತ್ರ ಸೇರ್ತೀವಿ. ಹೌದು, ಹಬ್ಬ ಹರಿದಿನಗಳು ಸೇರ್ತೀವಿ. ಹೌದು. ಈಗ ಏನಾಗ್ಬಿಟ್ಟಿದೆ ಅಂತಂದ್ರೆ ಫಸ್ಟ್ ಪತ್ರ ವ್ಯವಹಾರ ಆಯ್ತು, ಈಗ ಫೋನ್ ಬಂದ್ಬಿಟ್ಟಿದೆ, ವಿಡಿಯೋ ಕಾಲ್ ಮಾಡ್ಕೊಂಡು ಅಲ್ಲೇ ನೋಡ್ಕೊಂಡ್ಬಿಡ್ತಾ ಇದಾರೆ. ಆದ್ರೆ ಇದು ಏನಾಗುತ್ತೆ ಅಂತಂದ್ರೆ ನಾವು ಹಬ್ಬ ಏನಕ್ಕೆ ಮಾಡ್ತಾ ಇದೀವಿ ಅಂತಂದ್ರೆ ನಾವೆಲ್ಲ ಒಗ್ಗಟ್ಟಾಗಿ ಒಂದ್ ಕಡೆ ಕೂತ್ಕೊಳ್ತಿದೀವಲ್ಲ, ಹಬ್ಬದಲ್ಲಿ ಆಚರಣೆ ಮಾಡ್ತಾ ಇದೀವಲ್ಲ, ಒಟ್ಟಿಗೆ ಕೂತ್ಕೊಂಡು ಊಟ ಮಾಡ್ತೀವಲ್ಲ, ಆ ಪದ್ಧತಿ ಇವತ್ತಿಲ್ಲ. ಅದೇ ಹಬ್ಬದ ಮುಖಾಂತರ ಅದನ್ನ ನಾವು ಒಂದು ಟೀಮ್ ಆಗಿ ಒಂದು ಫಸ್ಟ್ ಎಲ್ಲ ಅವಿಭಕ್ತ ಕುಟುಂಬಗಳೆಲ್ಲ ಇರ್ತಾ ಇದ್ದು, ಇವಾಗೂ ಇಲ್ಲ, ಎಲ್ಲರದು ಹಂಚೋಗಿದೆ. ಯಾಕಂದ್ರೆ ಇವತ್ತಿನ ಜನರೇಷನ್ ತಗೊಂಡೆ ಉಳಿದೆ. ಆದ್ರೆ ಅವೆಲ್ಲ ಇದ್ದಾಗ ಹಬ್ಬದ ನೆಪದಲ್ಲಿ ಸೇರೆ ಅಂತ ಸಹಬಾಳ್ವೆ ಸಮನ್ವಯ ಒಂದು ಸಾಸಕ್ಕೆ ಒಂದು ಅನುಕೂಲ ಆಗತ್ತೆ ಅಂತ ಹೇಳ್ಬೋದು ಅಷ್ಟೇ. ಅಂದರೆ ಸರ್, ತಾವು ಚಿಕ್ಕವರಿದ್ದಾಗ ತಮ್ಮ ತಂದೆಯವರಾಗಿರ್ಬೋದು ಅಥವಾ ಅವರ ತಂದೆಯವರ ಕಾಲದಲ್ಲಿ ನಡೀತಿದ್ದಂತಹ ಹಬ್ಬಗಳು ಯಾವ ರೀತಿಯಾಗಿ ಇರ್ತಿತ್ತು? ಪ್ರಸ್ತುತ ಈಗ ಸಾಕಷ್ಟು ಬದಲಾವಣೆಗಳನ್ನು ಹಬ್ಬಗಳಲ್ಲೂ ಸಹ ಮಾಡಿಕೊಂಡು ಹಬ್ಬಗಳನ್ನ ಮಾಡಲಾಗ್ತಾ ಇದೆ. ನಿಮ್ಮ ತಾತವರು ಅಥವಾ ಅವರ ತಾತವರ ಕಾಲದಲ್ಲಿ ನಡೀತಿದ್ದಂಥ ಹಬ್ಬಗಳು ಯಾವ ರೀತಿಯಾಗಿ ಇರ್ತಿತ್ತು ಆ ದಿನಗಳಲ್ಲಿ, ಅದ್ರ ಬಗ್ಗೆ ಒಂದಷ್ಟು ಹಂಚ್ಕೊಳ್ಳೋದಾದರೆ? ಅದು ಏನಾಗುತ್ತೆ ಅಂದರೆ ಅವತ್ತು ಹೆಂಗೆ ನಡೀತಾ ಇದೆ ಇವಾಗಲೂ ಹಾಗೆ ನಡೀತಾ ಇದೆ. ಸ್ವಲ್ಪ ಅವ ಏನಾಯಿತು ಅಂತಂದರೆ ಕಡಿಮೆ ಕಲಾತನಗಳು ಬರ್ತಾ ಇದ್ದವು. ವೀಡ್ಗ ಸರ್ ಒಬ್ರು ಬರ್ತಾ ಇದ್ರೆ ಎಕ್ಸ್ಟೆಂಡ್ ಆಗಿದೆ ಅಷ್ಟೇ. ಈಗ ಕಲಾತನಗಳು ಕೆಲವು ಎಕ್ಸ್ಟ್ರಾ ಬರ್ತಾ ಇದೆ. ಇವತ್ತಿನ ಜನಸೇತಕ್ಕಂತ ಆ ಥರ ಮಾಡ್ಕೊಳ್ಳೋದು ಹಬ್ಬ ನಿರಂತರವಾಗಿ ಪೂಜೆ ಪುರುಷಗಳು ಯಾವ ರೀತಿ ನಡೀತದೆ ಅದೇ ರೀತಿ ಇವತ್ತು ನಡ್ಕೊಂಡು ಬರ್ತಾ ಇದೆ. ಏನು ಚೇಂಜಸ್ ಏನು ಕಾಣ್ತಾ ಇಲ್ಲ ಅಷ್ಟೇ. ನಾವು ಚಿಕ್ಕವರಾಗಿದ್ದಾಗ ಹೆಂಗಾಯ್ತು ಈಗಲೂ ಹಂಗೆ ನಡೀತಾ ಇದೆ, ಅದನ್ನ ಹತ್ರ ಹೇಳ್ಬೋದು ಅಷ್ಟೇ. ಸರ್, ಇಂದಿನ ಈ ಯುವ ಪೀಳಿಗೆಗೆ ಈ ಪರಂಪರೆಯನ್ನು ಉಳಿಸ್ಕೊಂಡು ಹೋಗೋದಕ್ಕೆ ಯಾವ ರೀತಿ ಒಂದಷ್ಟು ಪ್ರೇರೇಪಣೆಯನ್ನು ತಾವು ಕೊಡೋದಕ್ಕೆ ಇಷ್ಟಪಡ್ತೀರಾ? ಅದು ಇವತ್ತಿನ ಯುವಕರಿಗೆ ಹೇಳ್ಬೇಕು ಅಂತಂದ್ರೆ ನಾವೆಲ್ಲ ಹಬ್ಬದಲ್ಲಿ ಪಾಲ್ಗೊಳ್ಬೇಕು, ಹಬ್ಬವನ್ನು ಆಚರಿಸ್ಬೇಕು. ಆಮೇಲೆ ಇವತ್ತು ಏನಾಗ್ತಾ ಇದೆ ಅಂತಂದ್ರೆ ಯುವ ಪೀಳಿಗೆ ಅವಾಗ ತಕ್ಕಂತೆ ಬೇರೆ ದಾರಿ ತಪ್ಪಿಸೋಂಥ ಕೆಲಸಗಳು ನಡೀತಾ ಇದೆ ಕೆಲವರಿಂದ. ಅದನ್ನ ನಾವೆಲ್ಲ ಏನು ಮಾಡ್ಬೇಕು ಅಂತಂದ್ರೆ ಒಂದು ಒಳ್ಳೆ ರೀತಿಗೆ ಸಹಬಾಳ್ವೆ ಮಾಡ್ಕೊಂಡು ಒಂದು ಒಳ್ಳೆ ರೀತಿಲಿ ಹೋಗ್ಬೇಕು. ಈಗ ಹಬ್ಬನ ಆಚರಿಸಿದ್ರೆ ನಾವು ನೆಮ್ಮದಿಗೋಸ್ಕರ. ಹೌದು. ಯಾಕಂದ್ರೆ ಕೆಲವರು ನಾಸ್ತಿಕರು, ಕೆಲವು ಆಸ್ತಿಕರು ಇರ್ತಾರೆ. ಅಂಥದ್ರಲ್ಲಿ ಅವ್ರಿಗೆ ಕೆಲವರು ದಾರಿ ತಪ್ಪಿಸೋಂಥ ಕೆಲಸಗಳನ್ನ ಬಿಟ್ಟು ನಾವು ಒಂದು ಒಳ್ಳೆ ಒಂದು ಸನ್ಮಾರ್ಗದ ಕಡೆ ಹೋಗ್ಬೇಕು ಅನ್ನೋದು ನಮ್ಮ ಆಸೆ ಅಷ್ಟೆ. ಸರ್, ಈ ಒಂದು ಹಬ್ಬದ ಸಮಯದಲ್ಲಿ ಸುತ್ತಮುತ್ತಲಿನ ಒಂದು ಪರಿಸರ ಸಂರಕ್ಷಣೆಗೆ ನೀವು ಬಳಸುವಂತಹ ಕೆಲವೊಂದು ವಿವಿಧ ರೀತಿಯ ಅಂಶಗಳನ್ನು ನಮ್ಮ ಜೊತೆ ಹಂಚ್ಕೊಳ್ಳೋದಾದರೆ ಯಾವೆಲ್ಲ ರೀತಿಯಲ್ಲಿ ಪರಿಸರವನ್ನು ಸಂರಕ್ಷಣೆ ಮಾಡೋದಕ್ಕೆ ನೀವು ಪ್ರಮುಖವಾಗಿ ಯಾವೆಲ್ಲ ಕಾರ್ಯಗಳನ್ನು ಹಬ್ಬದ ಸಂದರ್ಭದಲ್ಲಿ ಪ್ರಮುಖವಾಗಿ ನಡೆಸ್ತೀರಾ ಅನ್ನೋದ್ರ ಬಗ್ಗೆ ಹೇಳೋದಾದರೆ? ಈಗ ಹಬ್ಬವನ್ನು ಜೊತೆಗೆ ನಾವು ಇಡೀ ಬೀದಿಯನ್ನು ಸ್ವಚ್ಛಗೊಳಿಸುವಂಥ ಕೆಲಸನೂ ಮಾಡ್ತೇವೆ. ಅಂದರೆ ಅದಕ್ಕೆ ನಮ್ಮ ಪಟ್ಟ ಪಂಚಾಯಿತಿಗಿಂದ ಪೌರ ಕಾರ್ಮಿಕ ಸೇರಿದ್ರೆ ನೀಟ್ ಮಾಡೋಂಥ ಕೆಲಸನೂ ಇಡೀ ಪ್ರತಿಯೊಂದು ರಸ್ತೆಗಳನ್ನು ನೀಟ್ ಮಾಡೋಂಥ ಕೆಲಸಗಳಾಗ್ತದೆ. ಮತ್ತು ಅಲ್ಲಿಂದ ಒಂದು ಹಬ್ಬದ ಉತ್ಸವ ಹೊರಡೋ ಟೈಮಲ್ಲಿ ಒಂದು ಬ್ಲೀಚಿಂಗ್ ಪೌಡರ್ ಆಗಂತ, ಯಾಕಂದ್ರೆ ಹೊಳೆಯನ್ನೆಲ್ಲ ಕ್ಲೀನ್ ಮಾಡಿಸ್ತೀವಿ. ಅಲ್ಲಿ ಹೊಳೆಯಿಂದ ಬರ್ಬೇಕಾರೆ ಅಲ್ಲೆಲ್ಲ ಪರಿಸರ ಚೆನ್ನಾಗಿರ್ಬೇಕು. ಯಾಕಂದ್ರೆ ಅಲ್ಲೆಲ್ಲ ಹೊಳೆ ನೀರೆಲ್ಲ ಹೋಗ್ತಾ ಇದೆ, ಅಲ್ಲೆಲ್ಲ ಒಂದು ಬ್ಲೀಚಿಂಗ್ ಪೌಡರ್ ಹಾಕಿ ಅದನ್ನು ನೀಟ್ ಮಾಡಿಸೋಂಥ ವ್ಯವಸ್ಥೆಯಲ್ಲಿ ನಾವೇ ನಿಂತ್ಕೊಂಡು ಆ ಕೆಲಸಗಳನ್ನೆಲ್ಲ ಮಾಡ್ತೀವಿ. ಪುನಃ ಏನಾಗುತ್ತೆ ಅಂತಂದರೆ ಈ ಸರಿ ಈಗ ಮಧ್ಯದಲ್ಲಿ ಉತ್ಸವ ಬರೋದಲ್ಲಿ ಮಜ್ಜಿಗೆ ಪಾನೀಯಗಳ ವ್ಯವಸ್ಥೆಗಳು ಆಗುತ್ತೆ. ಮಜ್ಜಿಗೆ ಮತ್ತು ಪಾನೀಯ ವ್ಯವಸ್ಥೆಗಳನ್ನು ಸಹ ಉತ್ಸವ ಬರುವಂತಹ ಸಂದರ್ಭದಲ್ಲಿ ಮಾಡಲಾಗ್ತದೆ. ಒಟ್ಟು ಪರಿಸರಕ್ಕೆ ಏನು ಧಕ್ಕೆ ಆಗದಂಗೆ, ಹಾನಿ ಆಗದಂಗೆ ಅದನ್ನು ಮಾಡ್ತೀವಿ. ಪಟಾಕಿ ಹೊಡಿತೀವಿ ಅಷ್ಟೇನೆ, ಆದ್ರೆ ಅದನ್ನ ಜಾಸ್ತಿ ಇಲ್ಲ. ಅದು ಅತಿ ಹೆಚ್ಚಿಗೆ ಹೊಡೆ ಅಂತ ಅದ್ರ ಪದ್ಧತಿ ಕಮ್ಮಿ. ಪಟಾಕಿ ಹೊಡಿತೀವಿ ಲಾಸ್ಟ್ ದಿನಕ್ಕೆ, ಅದು ಕಮ್ಮಿ ಅದು ಒಟ್ಟಿನಲ್ಲಿ. ಆ ಥರದ್ದೇನೋ ಹಾನಿ ಆಗಂತ ಇದಿಲ್ಲ. ಸರ್, ಈ ಒಂದು ಹಬ್ಬವನ್ನು ಸುಗಮವಾಗಿ ನಡೆಸಲು ಭಕ್ತರ ಬೆಂಬಲ ಆಗಿರ್ಬೋದು, ಸ್ಥಳೀಯ ಸಾರ್ವಜನಿಕರ ಬೆಂಬಲ ಆಗಿರ್ಬೋದು, ಜೊತೆಗೆ ಪೊಲೀಸ್ ಇಲಾಖೆಯ ಬೆಂಬಲವೂ ಸಹ ಆಗಿರ್ಬೋದು, ಎಷ್ಟು ಪ್ರಾಮುಖ್ಯತೆಯನ್ನು ಹೊಂದಿರುತ್ತೆ ಅನ್ನೋದ್ರ ಬಗ್ಗೆ ಹೇಳೋದಾದ್ರೆ? ಇದು ನಮ್ಮ ಸಮಾಜದಲ್ಲೇ ನಡೆಯುವಂಥದ್ರಿಂದ ನಾವೇ ಅದನ್ನ ಕಟ್ಟುಪಾಡುಗಳನ್ನ ಮಾಡ್ಕೊಂಡು ಬಿಗಿ ಮಾಡ್ಕೊಂಡು ನಮ್ಮ ಸಮಾಜದಲ್ಲಿ, ಯಾಕಂದ್ರೆ ಇದು ನಮ್ಮ ಹಬ್ಬ, ನಾವು ಅದನ್ನ ಒಂದು ಒಳ್ಳೇದು ಕೆಟ್ಟದೆಲ್ಲ ಮಾಡ್ಕೋಬೇಕು. ನಮ್ಮ ಗೌರವ ಘನತೆಯ ಪ್ರಶ್ನೆ ಇರ್ಕೊಂಡು ನಾವು ಅಲ್ಲೇ ಹಬ್ಬದಲ್ಲೇ ಮಾತಾಡಿರ್ತೀವಿ, ಒಂದು ಸಭೆಯೆಲ್ಲ ತೀರ್ಮಾನ. ಆದರೆ ಪೊಲೀಸ್ನವರ ಅವಶ್ಯಕತೆ ಇರ್ತದೆ, ಅವ್ರಿಗೆ ರಿಸ್ಕ್ ಇಲ್ಲ. ಯಾಕಂದ್ರೆ ಅವ್ರಿಗೂ ಒಂದು ನಾವು ಇನ್ವಿಟೇಷನ್ ಕೊಟ್ಟು ಆತ್ಮೀಯವಾಗಿ ಬರಮಾಡ್ಕೊಳ್ತೀವಿ. ಅವ್ರ ಕಂಡೀಷನ್ ಆಗಿ ಈಗ ಬೇರೆ ಖಾಸಗಿ ಕಾರ್ಯಕ್ರಮದಾಗ ನಮ್ಗಿಂತ ಪರ್ಮಿಷನ್ ಕೊಡಿ, ನಮ್ಗೆ ಸಹಕರಿಸಿ ಹಬ್ಬ ಕರಿತೀವಿ, ಇನ್ವಿಟೇಷನ್ ಕೊಟ್ಟು ಬನ್ನಿ ಭಾಗವಹಿಸಿ ಅಂತೀವಿ. ಆದರೆ ಪೊಲೀಸ್ನವ್ರು ಇದೇ ಇರ್ತಾರೆ, ಅವ್ರ ಕೆಲಸಗಳು ಏನು ಇದೆ. ಆದರೆ ಅವ್ರಿಗೆ ಜವಾಬ್ದಾರಿ ಕೊಡದೆ ನಮ್ಮ ಸಮಾಜದಲ್ಲಿ ಅದನ್ನ ಜವಾಬ್ದಾರಿ ತಗೊಂಡು ನಾವು ಹಬ್ಬನ ನಮ್ಮಲ್ಲೇ ಬಿಗಿಯಾಗಿ ಮಾಡ್ಕೊಂಡು ಹೋಗ್ತಾ ಇದೀವಿ. ಇಲ್ಲಿವರೆಗೂ ನಾವು ಏನೇ ಗಲಾಟೆ ಘರ್ಷಣೆ ಆದ್ರೂ ಹೊರಗಡೆ ಇಲ್ಲ, ನಮ್ಮಲ್ಲೇ ಕೂತ್ಕೊಂಡು ಅಲ್ಲೇ ಮುಗಿಸ್ತೀವಿ. ಆ ಥರ ಕೆಲಸಗಳು ಆಗ್ತಾ ಇದೆ. ಅದರಿಂದ ಪೊಲೀಸ್ನವರೆಲ್ಲ ಸಹಕಾರ ಇರ್ತದೆ.
ಸ್ಥಳೀಯರು ಬೆಂಬಲ ಕೊಡಿದ ಆಮೇಲೆ ಹ್ಮ್. ನಾವು ಇದೇನು ಮಾಡ್ತೀವಿ ಅಂದ್ರೆ ಎಲ್ಲ ಕೋಮ್ನವ್ರಿಗೂ ಬರ್ಗ್ ಮಾಡ್ಕೊಳ್ತೀವಿ. ಹಬ್ಬ ನಾವೇ ನಡೆಸಿದ್ರು ಕೂಡ ಪ್ರತಿಯೊಬ್ಬರು ಸಮಾಜವನ್ನು ವಿಶ್ವಾಸ ತಗೊಂಡು ಹಬ್ಬನ ನಡೆಯೋಂಥ ಕೆಲಸದ ಅವ್ರಿಗೆಲ್ಲ ಇನ್ವಿಟೇಷನ್ ಕೊಟ್ಟು ಕರೀತೀವಿ. ನಾಮಂತ್ರಣ ಕೊಟ್ಟು ಎಲ್ಲ ಸಮಾಜದವ್ರು ಅಷ್ಟೇ ದೇವಸ್ಥಾನಕ್ಕೆ ಬಂದು ಅವ್ರದ ಸಮಾಜದ ಮುಖ ಹೋಗಿ ಪೂಜೆ ಪುರುಷ ಕೈ ಮುಕ್ಕೊಂಡು ಎಲ್ಲ ಹೋಗ್ತಾರೆ. ಭಕ್ತಿಗೂ ಬಂದು ಸಹಕಾರ ಮಾಡ್ತಾರೆ. ಅಂದ್ರೆ ಈ ಒಂದು ಹಬ್ಬವನ್ನ ಯಾವುದೇ ಜಾತಿ ಭೇದ ಭಾವ ಇಲ್ಲದೆ ಪ್ರತಿಯೊಂದು ಕೋಮಿನ ಜನಾಂಗದವರನ್ನು ಸಹ ಕರೆದು ಈ ಹಬ್ಬವನ್ನ ಎಲ್ಲರೂ ಸೇರಿ ಒಗ್ಗಟ್ಟಿನಿಂದ ಮಾಡಲಾಗ್ತದೆ ಅಂತ ಹೇಳ್ತಾ ಇದ್ದೀರಾ. ಹೌದು. ಸರ್, ಕೊನೆಯದಾಗಿ ಹಬ್ಬಕ್ಕೆ ಬರುವಂತಹ ಭಕ್ತರಿಗಾಗಿರ್ಬೋದು, ನಮ್ಮ ಜನಧ್ವನಿ ಕೇಳುಗರಿಗಾಗಿರ್ಬೋದು ಅಥವಾ ತಾಲೂಕಿನ ಜನತೆಗಾಗಿರ್ಬೋದು ಒಂದು ಕಿವಿ ಮಾತನ್ನ ಹೇಳೋದಾದ್ರೆ ಏನಂತ ಹೇಳೋದಿಕ್ ಬಯಸ್ತೀರಾ? ಇಡೀ ತಾಲೂಕಿನ ಜನತೆಗೆ ಹೇಳ್ಬೇಕು ಅಂತಂದ್ರೆ ಹಬ್ಬವನ್ನ ಎಲ್ಲ ಮಾಡ್ತೀವಿ. ಹಬ್ಬವನ್ನ ಮಾಡ್ತಾ ಇದ್ರೆ ಚಂದ. ಯಾಕಂದ್ರೆ ವರ್ಷಕ್ಕೊಂದ್ಸಲ ನಡೆಯೋಂಥ ಹಬ್ಬಕ್ಕೆ ಎಲ್ಲ ಭಕ್ತರು ಬನ್ನಿ, ಭಾಗವಹಿಸಿ ಶ್ರೀ ಚಿಕ್ಕದೇವಮ್ಮನವರ ಪಾದಕ್ಕೆ ನಮಸ್ಕರಿಸಿ ಅವರ ಆಶೀರ್ವಾದ ಪಡ್ಕೊಂಡು ಎಲ್ಲ ಧನ್ಯರಾಗಿ ಅಂದ್ಕೊಂಡು ಈ ಮೂಲಕ ಕೇಳುಗರಿಗೆ ಕೇಳ್ಕೊಳ್ತಾ ಮತ್ತೊಮ್ಮೆ ಶ್ರೀ ಚಿಕ್ಕದೇವಮ್ಮ ಎಲ್ಲರಿಗೂ ಒಳ್ಳೇದು ಮಾಡಲಿ, ಇಡೀ ತಮ್ಮ ಕುಟುಂಬದವ್ರಿಗೆಲ್ಲ ಆಶೀರ್ವದಿಸಲಿ ಅಂದ್ಕೊಂಡು ಈ ಮೂಲಕ ಕೇಳ್ಕೊಳ್ತಾ ಇದ್ದೀವಿ. ಶ್ರೀ ಚಿಕ್ಕದೇವಮ್ಮನವರ ಹಬ್ಬದ ಈ ಪರಂಪರೆ ಕೇವಲ ಒಂದು ಹಬ್ಬವಲ್ಲ, ಇದು ಸಾವಿರಾರು ಭಕ್ತರ ನಂಬಿಕೆ ಮತ್ತು ನಮ್ಮ ಸಂಸ್ಕೃತಿಯ ಜೀವಂತ ಸಂಕೇತ. ನಮ್ಮ ಬಿಡುವಿಲ್ಲದ ಜೀವನದ ನಡುವೆ ಇಂತಹ ಹಬ್ಬಗಳನ್ನು ಆಚರಿಸುವುದು ಮತ್ತು ಇಂತಹ ಹಬ್ಬಗಳಲ್ಲಿ ಪಾಲ್ಗೊಳ್ಳುವುದರಿಂದ ಮನಸ್ಸಿಗೆ ನೆಮ್ಮದಿ ಸಿಗುವುದಷ್ಟೇ ಅಲ್ಲದೆ ನಮ್ಮ ಪೂರ್ವಜರು ಉಳಿಸಿ ಹೋದ ಇಂತಹ ಭವ್ಯ ಪರಂಪರೆಯನ್ನು ಮುಂದಿನ ಪೀಳಿಗೆಗೆ ದಾಟಿಸುವ ಜವಾಬ್ದಾರಿ ಕೂಡ ನಮ್ಮ ಮೇಲಿದೆ. ನಮಗಾಗಿ ಇಷ್ಟೊಂದು ಅಮೂಲ್ಯ ಸಮಯ ನೀಡಿ ನಮ್ಮೊಂದಿಗೆ ಇಷ್ಟೇ ಅಮೂಲ್ಯ ಮಾಹಿತಿಯನ್ನು ಹಂಚಿಕೊಂಡಿದ್ದಕ್ಕಾಗಿ ತಮಗೆ ತುಂಬು ಹೃದಯದ ಧನ್ಯವಾದಗಳು ಸರ್. ಧನ್ಯವಾದಗಳು. ಇದೇ ರೀತಿ ಮತ್ತೊಂದು ಹಬ್ಬದ ವಿಶೇಷತೆ ಕುರಿತು ಮುಂದಿನ ನಮ್ಮೂರ ವೈಭವ ಕಾರ್ಯಕ್ರಮದಲ್ಲಿ ತಮ್ಮೆಲ್ಲರನ್ನೂ ಭೇಟಿಯಾಗುತ್ತೇನೆ. ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ಧನ್ಯವಾದಗಳು. ಕನಸಿನಾಗೆ ಬಂದೆ ಚಿಕ್ಕಮ್ಮ, ತಪ್ಪೇನು ಮಾಡಿರುವೆ